ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪವನ್ನ ಎದುರಿಸುತ್ತಾ ಇರುವ ದರ್ಶನ್ ನಿಜವಾಗ್ಲೂ ಕೂಡ ಕೆಟ್ಟವರ? ದರ್ಶನ್ ಕೆಟ್ಟವರ? ತಮ್ಮ ಅಭಿಮಾನಿಯನ್ನ ಕೊಲ್ಲುವಷ್ಟು ದರ್ಶನ್ ಕಟುಕರ? ನಿಜವಾಗ್ಲೂ ಕೂಡ ಕೆಟ್ಟವರ? ಹಾಗಾದ್ರೆ ಚಾಲೆಂಜ್ ಸ್ಟಾರ್ ದರ್ಶನ್. ದರ್ಶನ್ಗೆ ಸಿನಿಮಾದಲ್ಲಿ ಮೊದಲು ಅವಕಾಶವನ್ನ ಕಲ್ಪಿಸಿದ್ಯಾರು? ಚಂದನವನದಲ್ಲಿ ದರ್ಶನ್ಗೆ ಮಾರ್ಗವನ್ನ ತೋರಿದ್ಯಾರು? ಈಗ ಸಹವಾಸ ದೋಷದಿಂದ ನಟ ದರ್ಶನ್ ಕೆಟ್ಟು ಹೋದ್ರ? ರಿಪಬ್ಲಿಕ್ ಕನ್ನಡದಲ್ಲಿ ದರ್ಶನ್ ಬೆಳಕಿಗೆ ತಂದವರು ಮಾತಾಡಿದ್ದಾರೆ. ದರ್ಶನ್ ಅವ್ರನ್ನ ಬೆಳಕಿಗೆ ತಂದವರು ಹಿರಿಯ ಪತ್ರಕರ್ತ ಪ್ರಕಾಶ್ ಬಾಬು ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ್ದಾರೆ. ನಿಜವಾಗ್ಲೂ ಕೂಡ ದರ್ಶನ್ ಕೆಟ್ಟೋದ್ರ? ಏನಾಯ್ತು? ಅವ್ರ ಹಿಂದಿನ ಜೀವನ ಹೆಂಗಿತ್ತು, ಈಗ ಹೆಂಗಾಗಿದ್ದಾರೆ, ಇದೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ ಹಿರಿಯ ಪತ್ರಕರ್ತರು. ನೋಡಿ ಏನು ಹೇಳಿದ್ದಾರೆ, ಕೇಳೋಣ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಈಗಾಗಲೇ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಈಗಾಗಲೇ ನಟ ದರ್ಶನ್ ಅವರು ಸಿನಿಮಾ ರಂಗಕ್ಕೆ ಬರುವುದಕ್ಕೆ ಮೈಸೂರಿನ ಹಿರಿಯ ಪತ್ರಕರ್ತರು ಕೂಡ ಕಾರಣರಾಗಿದ್ದರು. 24 ವರ್ಷಗಳ ಹಿಂದೆಯೇ ಸ್ಯಾಂಡಲ್ವುಡ್ನ ರಿತಿಕ್ ರೋಷನ್ ಅಂತೇಳಿ ನಾಮಾಂಕಿತವನ್ನು ಸಹ ಮಾಡಿದರು. ದರ್ಶನ್ ಅವರು ಯಾವ ರೀತಿ ಬೆಳೆದು ಬಂದರು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂಥ ಪ್ರಕಾಶ್ ಬಾಬು ಇದ್ದಾರೆ. ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ನೀವು ನೋಡಿದಾಗೆ ದರ್ಶನ್ ಹೇಗೆ ಸರ್? ಹೇಳ್ದಲ್ಲ, ಭಾಳ ಒಳ್ಳೆಯ ಹುಡುಗ, ಮುಗ್ಧರಲ್ಲಿ ಮುಗ್ಧ. ಈಗಲೂ ಅವನಿಗೆ ಮೈಂಡ್ ಮೆಚುರಿಟಿ ಇಲ್ಲ. ಆ ಕಾರಣದಿಂದ ಇದ್ದ ಒಂದು ಕೆಟ್ಟ ಸಾಹಸಗಳು ಮಾಡ್ಕೊಂಡಿದ್ದಾನೆ. ಅವನು ಸ್ವಲ್ಪ ಮೈಂಡ್ ಸ್ವಲ್ಪ ಮೆಚುರಿಟಿ ಇದೆ, ಅಥವಾ ಒಂದು ಮೆಚುರಿಟಿ ಅಂತ ಒಂದು ಹುಡುಗರ ಒಂದು ಸಾಹಸಗಳನ್ನ ಮಾಡಿದರೆ ಅವನು ಭಾಳ ಮುಂದಕ್ಕೆ ಇವತ್ತು ಈ ಥರ ತಿರುಗಿದ ಕೆಟ್ಟ ಪರಿಸ್ಥಿತಿಗೆ ಹಾಕೋತಿರಲಿಲ್ಲ. ಅವನು ಯಾವತ್ತೂ ಅವನು ಬ್ಯಾಡ್ ಬಾಯ್ ಆಗ್ತಿಲ್ಲ, ಒಳ್ಳೆ ಗುಡ್ ಬಾಯ್ ಆಗ್ತಿದ್ದ. ಅವನು ಹುಟ್ಟು ಬೆಳವಣಿಗೆ ನಾನು ಹೇಳ್ತೀನಿ, ಅವನು ಯಾವತ್ತೂ ಅವನು ಒಳ್ಳೆ ಹುಡುಗನೇ, ಒಳ್ಳೆ ಸಂಸ್ಕಾರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ರ ಅಪ್ಪ ಅಮ್ಮ, ಅವರಪ್ಪ ಎಷ್ಟು ಒಳ್ಳೆ ಮನುಷ್ಯ ಅಂತಂದರೆ ಅವನಿಗೆ ನೋಡೋಕ್ಕೆ ವಿಲನ್ನು. ಎಷ್ಟೋ ಜನ ಅವರ ಅಮ್ಮ ಮೀನಮ್ಮನ ಕೇಳ್ತಾ ಇದ್ದಂತೆ, ಹೆಂಗಪ್ಪ ವಿಲನ್ ಜೊತೆ ಬಾಳ್ತಾಯಿದ್ದೀರಾ ಅಂತ. ಪಾಪ ಅವ್ರು ಹೇಳೋರು ಅಂದೆ, ಅವರು ನಾನೇ ಬೇಕಾದ್ರೆ ರೆಬೆಲ್ಲು, ಅವರು ಅಷ್ಟು ಒಳ್ಳೆ ಮನುಷ್ಯ. ಒಂದು ದೊಡ್ಡದಲ್ಲಿ ಸ್ಟಾರ್ಡಮ್ ಸಿಗುತ್ತೆ ಸರ್, ಕಷ್ಟಪಟ್ಟ ಮೇಲೆ ಬರ್ತಾರೆ. ಮೆಜೆಸ್ಟಿಕ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ, ಅದರಲ್ಲಿ ದೊಡ್ಡ ಸಕ್ಸಸ್ ಸಿಗುತ್ತೆ. ಆ ಸಕ್ಸಸ್ ಎಲ್ಲ ಉಳಿಸ್ಕೊಳ್ಳೋದ್ರಲ್ಲಿ ದರ್ಶನ್ ಪದೇ ವಿಫಲ ಆಗ್ತಾ ಇದ್ದಾರೆ ಅಂತ ಸರ್. ಅದೇ ಹೇಳೋದಲ್ಲ, ಅವನಿಗೆ ಒಂದು ಕಾಲದಲ್ಲಿ ಹೇಳ್ದಲ್ಲ, ಒಂದು ಜೀವನದಲ್ಲಿ ಸಣ್ಣದಾಗಿ ಒಂದು 3 ಹೊತ್ತು ಊಟ ಸಿಕ್ಕರು ಸಾಕಪ್ಪ ಅನ್ನೋ ಮಟ್ಟಿಗಿದ್ದ ಅವನು. ಯಾವ ಥರ ಅಂತಂದರೆ, ಅವರಪ್ಪ ಒಂದು ಎಕ್ಸೈಸ್ ಬುಕ್ಕಲ್ಲಿ ಯಾರ್ಯಾರು ನನಗೆ ಕೊಡಬೇಕು ದುಡ್ಡು ಬ್ಯಾಲೆನ್ಸು ಅಂತ ಒಂದು ಬುಕ್ ಬರೆದಿಟ್ಟಿದ್ರು, ಲಿಸ್ಟ್ ಇಟ್ಟಿದ್ರು. ಅಣ್ಣ ಯಾರು ಬೇಡ ಕಣ, ಯಾವ ಫಿಲಮ್ ಬೇಡ, ಏನೂ ಬೇಡ, ನಾನು ಕೊಟ್ಟಬೇಕಾಗಿರೋದು ಆ ಬ್ಯಾಲೆನ್ಸು ನನಗೆ ಕೊಟ್ಟುಬಿಟ್ರೆ ಜೀವನದಲ್ಲಿ ನಾನು ಪ್ರಾವಿಷನ್ ಸ್ಟೋರ್ ಹಾಕೊಂಡು ಸೆಟ್ಲ್ ಆಗ್ಬಿಡ್ತೀನಿ ಅಣ್ಣ, ಜೀವನದಲ್ಲಿ ಯಾವ ಸಾಹಸನ ಬೇಡ ನನಗೆ ಅಂತ ಅಷ್ಟು ಮುಗ್ಧ. ಅದಕ್ಕೋಸ್ಕರ ಅವನು ದುಡ್ಡುಗೋಸ್ಕರ ಅವನು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾನೆ ಅಂತಂದರೆ, PMRY ಗೊತ್ತಲ್ಲ, ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಯೋಜನೆ, ಅಲ್ಲಿಗೆಲ್ಲ ಅವನು ಹಾಕೋನೆ, ಯಾವ ಬ್ಯಾಂಕವರು ಕೊಟ್ಟಿಲ್ಲ, ಮೊಲ ಸಾಕಾಣಿಕೆ ಮಾಡ್ತೀನಿ ಅಂತ. ಇದೇ KJ ಕುಮಾರ್ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಇದ್ದಾರೆ, ನಮ್ಮ ಗುರುಗಳು, ಅವರ ಆಫೀಸ್ಗೆಲ್ಲ ಹೋಗಿದ್ದಾನೆ. ನಾನು ಕೇಳಿದ್ದಾನೆ, ಹಣ ಎಲ್ಲ ಬ್ಯಾಂಕವ್ರಿಗೆ ಹೇಳಿ ಮಾಡಿಸ್ಕೊಡಿ ಅಂತ. ಅಲ್ಲಿ ಬ್ಯಾಂಕಲ್ಲಿ ಗೊತ್ತಲ್ಲ, ಇಲ್ಲಿ 108 ಕಂಡೀಷನ್ ಅವಾಗ ಈ ಸಿಕ್ಕಿಲ್ಲ ಪಾಪ ಅವನಿಗೆ. ಅವನಷ್ಟು ಪಾಪ ಒಂದೇನು ಹೇಳ್ತಾರಲ್ಲ, ಗುದುರ ನಿಬಿತ್ತಂ ಬಹುಕೃತ ವೇಷಮ್ ಅಂತ, ಆ ಥರ ಅವನು ಕಷ್ಟಪಟ್ಟದ್ದು ಒಂದೊಂದು ಕೆಲಸಗಳು ಒಂದೊಂದಲ್ಲ, ಯಾವ ಕೆಲಸ ಮಾಡಿಲ್ಲ ಅಂತ ಕೇಳ್ಬೇಕು ನೀವು ಅಷ್ಟೇ. ಅಷ್ಟು ಮಟ್ಟ ಅವನು ಕಷ್ಟದಲ್ಲಿ ಬೆಳೆದಿದ್ದ. ಆದರೆ ಹಂತಕ್ಕೆ ಹೋದಾಗಲೂ ಅವನು ನಾನು ಇಲ್ಲಿದ್ದೆ ಅಂತ ಮರೀಲಿಲ್ಲ. ಅವನು ಯಾವತ್ತೂ ಹೇಳ್ಕೊತಾ ಇದ್ದ, ಅವನು ಯಾವತ್ತೂ ಒಂದು ಬಿಟ್ಟಿಲ್ಲ ಅವನು. ಇದಿಷ್ಟು ಹಿರಿಯ ಪತ್ರಕರ್ತರಾದಂತಹ ಪ್ರಕಾಶ್ ಬಾಬು ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು.